ಇಡ್ಲಿ ವಡೆ ಕೊಟ್ಬಿಡ್ರಿ ಸರ್ ಒಂದು. ಹ್ಞೂ ರೀ ಸರ್, ಒಂದು ಇಡ್ಲಿ ವಡೆ ಕೊಡ್ರಿ ಅಂದ ತಕ್ಷಣ ರೀ. ಹಂಗಾರೆ ನಾನು 2 ದಿವಸ ನಾ ಖಾಲಿ ಹಾಕಿ ಕುಂದಿರ್ಬೇಕು. ನಂದು ಸ್ವಲ್ಪ ಬಂಗಾರ ಅಡ ಇಡೋದಿತ್ತಲ್ಲ, ಹಂಗಾರೆ ಅದನ್ನು ನಾನು ಅವ್ರು ಹೋಗಿ ಬಂದಿದ್ದೀನಿ ರೀ. ಒಂದು ಸರಿ ಬಂಗಾರ ಇಸ್ಕೊಂಬಂದಿದ್ದೆ. ನಾನು ಹೇಳಿದ್ನಲ್ಲ, ವಿದೌಟ್ ರಿಸೀಟಿ ಹೋಗಿನಿ. ವಿದೌಟ್ ರಿಸೀಟಿ ಹೋಗಿ ಬಂಗಾರ ಇಸ್ಕೊಂಬಂದೀನಿ. 1 ವಾರ ಆದಮೇಲೆ ಇವರು ನನಗೆ ಮನೆಗೆ ಈಗ ಕೊಡೋದಿಲ್ಲ. ಒಂದು ವೇಳೆ ಅವರು ನನಗೆ ಏನರ ಮನೆ ಅಲಾಟ್ ಅಥವಾ ಲೆಟ್ರ್ ತೊಗೊಂಡಿದ್ರೆ ಅಂದ್ರೆ, ತಗೋರಿ ನಿಮ್ಮ ಮನೆ ಬಂದಿದ್ದರೆ ನಾನು ಬ್ಯಾಂಕಿನ ಕಡೆ ಲಕ್ಷ್ಯ ಕೊಡ್ತಿದ್ದಿಲ್ಲ ರೀ. ಬಡ ಬಡ ನಾನು ಸಾಮಾನು ಕಟ್ಟಕ್ಕೆ ರೆಡಿ ಮಾಡ್ತಿದ್ದೆ. ಆದರೆ ದೇವ್ರು ಭಾಳ ದೊಡ್ಡವದನ್ ರೀ. ಅದು ಗ್ಯಾಪ್ ಆತಲ್ಲ, ಗ್ಯಾಪ್ ಆತಂಗೆ ಇದು ಬಂಗಾರ ಅಡ ಇಡು ಕೆಲಸನಾರ ಮಾಡೋನು. ಬಂಗಾರ ಅಡ ಇಟ್ಟು ಒಂದಷ್ಟು ರೊಕ್ಕ ಫಿಕ್ಸ್ ಮಾಡಿ ಮತ್ತು ಒಂದು 6 ತಿಂಗಳಾದ್ಮೇಲೆ ಅದು ಎಕ್ಸ್ಟ್ರಾ ರೊಕ್ಕ ಹಾಕೋ ವಿಚಾರ ಮಾಡಿ ಬ್ಯಾಂಕಿಗೆ ಹೋದೆ. ಆ ದಿವ್ಸ ರೀ ಮತ್ತು ಏನಾದ್ರೂ ಪ್ರೊಸೆಸ್ ಆಯ್ತು. ಎಲ್ಲ ಬಂಗಾರ ಎಲ್ಲ ಇಟ್ಟು ಸಹಿ ಮಾಡಿದೆ. ಅದು ಎಷ್ಟು ದೇವ್ರಿಗೇನೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ರೀ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ, ಅಷ್ಟರೊಳಗೆ ಹಿಂಗೆ ಸಹಿ ಮಾಡೀನಿ. ನನ್ನ ಬಂಗಾರ ಅವ್ರು ಎಷ್ಟು ಕೊಟ್ಟಾರಲ್ಲ ಅಷ್ಟು ಬಂಗಾರ ಕೊಟ್ಟೀನಿ. ಅಲ್ಲಿ ಬಂದು ಕುರ್ಚಿ ಮೇಲೆ ಕುಂತ್ರೆ ಎಕ್ದಮ್ ಫ್ಲ್ಯಾಶ್ ಆತ್ರಿ ನನಗೆ. ನಾನು 2 ಉಂಗುರ 1 ಜೋಡಿ ಕಿವ್ಯಾನು ಇಲ್ಲ ಅಂತೇಳಿ ಏನು ರೀ. ಮತ್ತು ಅವಾಗ ಅದನ್ನು ಎಲ್ಲ ಎನ್ಕ್ವೈರಿ ಮಾಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಯ್ತು ಏನು ರೀ. ಒಂದು ವೇಳೆ ನನಗೆ ಆ ದಿವಸ ಅವರು ಇಂಜಿನಿಯರ್ ಸರು ಹೆಡ್ ಮಾಸ್ಟರ್ದು ಅದನ್ನು ಬರ್ಸ್ಕೊಂಬ ಅಂತೇಳಿ ಅವ್ರು ವಾದ ಮಾಡ್ಲಿಕ್ಕಂತಂದ್ರೆ, ಅವ್ರು ನನ್ನ ಲೆಟ್ರ್ ಹಂಗೆ ಕೊಟ್ಟಿದ್ರೆ, ನನಗೆ ಮನೆ ಅಲಾಟ್ ಮಾಡಿದ್ರೆ, ನಾ ಏನು ಮಾಡ್ತಿದ್ದೆ, ಮನೆ ಕೀಳೋದ್ರೊಳಗೆ, ಮನೆ ಶಿಫ್ಟ್ ಮಾಡೋದ್ರೊಳಗೆ ನಾ ಗುಂಗ್ನಾಗ ಬಿದ್ದುಬಿಡ್ತಿದ್ದೆ. ನಾನು ಬಂಗಾರ ಹೋಗಿದ್ದೆ, ನನಗೆ ಲಕ್ಷ್ಯಕ್ಕೆ ಬರ್ತಿದ್ದಿಲ್ಲ ರೀ. ಹಿಂಗಾಗಿ ನಮಗೆ ಏನು ಆಕೈತಿಲ್ಲ ರೀ, ಒಳ್ಳೇದಕ್ಕೆ ಆಕೈತಿ ಅಂತೇಳಿ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಿ. ವಡಾನು ಐತೇನು ರೀ? ಸಾಕು ಹೇಳ್ರಿ, ಸಾಕು ಹೇಳ್ರಿ ಇಷ್ಟ. Bismillahirrahmanirrahim. Super, tambah.